ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ ಅಂತ ಅನ್ಕೋತಾ ಇದ್ದೀನಿ. ಇವತ್ತಿನ ವ್ಲಾಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಮ್ಮ ಸೌಜು ಪುಣೆಗೆ ಹೋಗ್ತಾ ಇದ್ದೀವಿ. ಸೌಜು ಬಿಜಾಪುರ್ನಲ್ಲಿ ಇದ್ವಲ್ಲ ಇಷ್ಟು ದಿನ ನಾನು ಸೌಜು, ಅದಕ್ಕೆ ಸುಟ್ಟಿ ಮುಗಿತು. ಇವಾಗ ನಾನು ಸೌಜು ಪುಣೆಗೆ ಹೋಗ್ಬೇಕಂತ ಹೋಗ್ತಾ ಇದ್ವಿ. ಪಪ್ಪ ಆಟೋಗೆ ತರ್ಲಿಕ್ಕೆ ಹೋಗಿದ್ರು. ಇವೆಲ್ಲ ಬ್ಯಾಗ್ಸ್ ಇದ್ದು ನಮ್ಮನು ಪಪ್ಪ ಆಟೋದಲ್ಲೆಲ್ಲ ಇಡ್ತಾ ಇದ್ದಾರೆ. ಎಲ್ಲ ಇತ್ತು ಬಸ್ಸು. ಅಲ್ಲಿ ಬಸ್ ಸ್ಟಾಪಿಗೆ ಹೋಗ್ಬೇಕಂತ ಹೇಳಿ ತಂದಿದ್ರು. ಒಂದು 8:30 ಬಂದಿದ್ವಿ. ಜಲ್ದಿ ಬಿಡಿದಷ್ಟು ಹೋಗಲ್ಲ. ಅಲ್ಲಿ ಬ್ರಿಡ್ಜ್ ಮೇಲೆ ಬಂದ್ರೆ ಒಳಗೆ ಅದು ಬೇರೆ ಇವಾಗ ನೋಡಿ ಕ್ಲೈಮೇಟು ಚೆನ್ನಾಗಿತ್ತು. ಮಳೆಗತಿ ಏನೂ ಬರ್ತಾ ಇದ್ದಿದ್ದಿಲ್ಲ. ನಮಗೂ ಚಲೋ ಆಯಿತು. ಅಂದರೆ ಮಳೆ ಬಂದರೆ ಚಲೋ, ಆದರೆ ನಾವು ಹೋಗೋ ಟೈಮ್ದಲ್ಲಿ ಬಂದರೆ ಸುಮ್ಮನೆ ಗಿಜಿ ಆಗುತ್ತೆ. ಸೌಜು ಕಿರಿಕಿರಿ ಮಾಡ್ತಾನೆ, ಮಳೇಲಿ ಮಾಡೋದು ನೆಗಡಿ ಅಂತೇಳಿ ಅದಕ್ಕೆ ಕ್ಲೈಮೇಟ್ ಚಲೋ ಅಂತ ಹೇಳಿದೆ ಫ್ರೆಂಡ್ಸ್. ಇವಾಗ ನಾವು ಬಸ್ ಸ್ಟಾಪಿಗೆ ಬಂದಿದ್ವಿ. ಇದು ಬಿಜಾಪುರದ್ದು ಸೆಕೆಂಡ್ ಡಿಪೋ ಬಸ್ ಸ್ಟಾಪು. ಇಲ್ಲಿ ಬಸ್ ಸ್ಟಾಪಿಗೆ ಬಂದು ಬಸ್ ಹತ್ಕೊಂಡು ನಾವು ಪುಣೆನ ಹೋದ್ವಿ. ಆಮೇಲೆ ನಾವು ಶೂಟ್ ಮಾಡ್ಲಿಕ್ಕೆ ಆಗಲಿಲ್ಲ. ನಂಗೆ ಆ ಬಸ್ ಹತ್ತೋದು ಗಡಿ ಬಿಡಿಯಲ್ಲಿ ಸೌಜನ್ ಹಿಡಿಯೋದು ಮಾಡೋದ್ರಲ್ಲಿ ನಾವು ಬಸ್ ಹತ್ತೋದು ಮಾಡೋದೆಲ್ಲ ಶೂಟ್ ಮಾಡೋಕ್ಕಾಗಲಿಲ್ಲ ನನಗೆ. ಇವಾಗ ನಾವು ಪುಣೆಗೆ ರೀಚ್ ಆಗಿದ್ದೇವೆ. ಅವ್ರ ಪಪ್ಪ ಎಲ್ಲ ಬ್ಯಾಗೆಲ್ಲ ತಗೋತಾ ಇದ್ದಾರೆ. ನಾವು ಅರ್ಜೆಂಟ್ನಲ್ಲೇ ಬಸ್ ಹತ್ತೋದು ಆಯಿತು. ಅದಕ್ಕೆ ಶೂಟ್ ಮಾಡಲಿಕ್ಕಾಗಲಿಲ್ಲ. ಈಗ ತೆಳಗೆ ಫ್ಲೋರ್ನಲ್ಲಿದ್ದೇವೆ, ಗ್ರೌಂಡ್ ಫ್ಲೋರ್ನಲ್ಲಿ. ಇವಾಗ ನಮ್ಮ ಮನೆ ಫಸ್ಟ್ ಫ್ಲೋರ್ನಲ್ಲಿದೆ ಫ್ಲ್ಯಾಟ್. ನಾವು ಅಲ್ಲಿ ಹೋಗ್ತಾ ಇದ್ದೀವಿ. ಸೌಜು ನಿದ್ಗನ್ನಲ್ಲಿದ್ದ. ಅವನು ಒಂದು 5:15 ಆಗಿತ್ತು. ಮನೆಗೆ ಬರೋಷ್ಟಿಗೆ 5:30 ಅಷ್ಟು ಟೈಮ್ ಆಗಿತ್ತು. ಬೆಳಗ್ಗೆ ಮುಟ್ಟಿದ್ವಿ. ನಾನು ನಮ್ಮ ಸೌಜು ಮತ್ತು ನಮ್ಮ ಮನೆಯವರು ಬಂದಿದ್ದರು ಕರೀಲಿಕ್ಕೆ ನಮಗೆ. ಇವಾಗ ಸೌಜು ಎಲ್ಲ ಹೊಸದಾಗಿ ಅನ್ನಿಸ್ತಾ ಇತ್ತು ಅವ್ನಿಗೆ. ಒಂದು ಸ್ವಲ್ಪ ಎಲ್ಲ ಅವ್ನು ನಿದ್ಗನ್ನಲ್ಲಿದ್ದ. ಇನ್ನೂ ನೋಡಬೇಕು ಅಂತ ಇದ್ದ. ಕೆಳಗಡೆ ಹೋಗಿ ಎಲ್ಲ, ಆದರೆ ಬೇಡ, ಏನೋ ಮಲ್ಕೋತಾನೆ ಅಂತೇಳಿ 5:30 ಆಗಿತ್ತು ಅಂತೇಳಿ ನಾನು ಮೇಲ್ಗಡೆ ಕರ್ಕೊಂಡು ಹೋದ್ವಿ ಅವ್ನಿಗೆ. ಅವ್ರ ಪಪ್ಪ ಡೋರ್ ಓಪನ್ ಮಾಡ್ತಾಯಿದ್ರು. ಪೇಪರ್ಸ್ ಎಲ್ಲ ಅಲ್ಲೇ ಬಿದ್ದುಬಿಟ್ಟಿದ್ದು. ಪೇಪರೆಲ್ಲ ಕೊಟ್ಟು ಹೋಗಿದ್ದ ಅವನು, ಪೇಪರ್ದವನು ಎಲ್ಲ. ಮತ್ತು ಪೇಪರ್ದು ಎಲ್ಲ ಒಳಗಡೆ ಇಟ್ಕೊಂಡ್ವಿ. ಎಲ್ಲ ಲಗೇಜ್ ಎಲ್ಲ ಹೊರಗಡೆ ಇದ್ವಲ್ಲ, ಅವನ್ನೆಲ್ಲ ಲಿಫ್ಟಲ್ಲೇ ಇದ್ದು ಎಲ್ಲ ತೊಗೊಂಡು ಮನೇಲಿ ಇಟ್ಬೇಕಂತ ಹೇಳಿ ಒಳಗಡೆ ಹೋಗ್ತಾಯಿದ್ವಿ. ಸೌಜು ಎಲ್ಲಿಗೆ ಬಂದಿದ್ವಿ ಅಂತ ಅನ್ನಿಸ್ತಾ ಇತ್ತು ಅವನಿಗೆ. ಇನ್ನೂ ನಿದ್ಗನಲ್ಲೇ ಇದ್ದ. ಆಮೇಲೆ ಲೈಟ್ ಹಚ್ಕೊಂಡ್ವಿ ಫ್ರೆಂಡ್ಸ್ ನಾನು. ಆಮೇಲೆ ಅವನಿಗೆ ಬೆಳಕು ಫುಲ್ ಅಂತೇನೋ ಹೊಸದು ಅನ್ನಿಸ್ಬಿಡ್ತಾ ಇತ್ತು. ಲಗೇಜು ಒಂದು ಸ್ವಲ್ಪ ಒಜ್ಜಿದ್ದು ಕೆಳಗಡೆ ಬಿತ್ತು. ಅದು ಸೌಜುಗೂ ನೋಡ್ತಾ ಇದ್ದ. ಏನು ಮಾಡಬೇಕಂತ ಅವ್ನಿಗೆ ಆಟ ಆಡ್ಬೇಕು ಅನ್ನಿಸ್ತಾ ಇತ್ತು. ನಿದ್ದೆ ಒಂದು ಸ್ವಲ್ಪ ಹಾರಿತ್ತು ಅವ್ನಿಗೆ. ಮನೆ ಬರೋಷ್ಟರೊಳಗೆ ಇಲ್ಲ ಅವ್ನು ಮಲಗಿಸ್ಬೇಕು ಅನ್ಕೋತಾ ಇದ್ವಿ. ಒಂದು ಸ್ವಲ್ಪ ಶೆಕೆನೂ ಆಗ್ತಾಯಿತ್ತು ಅಂತ ಸ್ವೆಟರ್ ಹಾಕೊಂಬಂದಿದ್ನಲ್ಲ, ಅದನ್ನೊಂದು ಸ್ವಲ್ಪ ತೆಗೆದು ಅವನ್ನೆಲ್ಲ ರೂಮ್ನಲ್ಲಿ ಮತ್ತೆ ಓಡಾಡಕತ್ತ. ಇದು ಅವ್ರ ಅಜ್ಜ ಅಜ್ಜಿ ರೂಮು. ಅಲ್ಲಿಗೆ ಹೋಗಿ ಫಸ್ಟಿಗೆ ವಿಸಿಟ್ ಕೊಟ್ಟು ಬಂದ. ಅವ್ರ ಅಜ್ಜ ಅಜ್ಜಿ ರೂಮು ಎಲ್ಲನೂ ಕಿತ್ತಾಡೋದು ಮಾಡಿ ಬಂದಮೇಲೆ ನಮ್ಮ ರೂಮಿಗೂ ಹೋದ ಅವನು. ಈ ಅಜ್ಜ ರೂಮಿಗೆ ಎಲ್ಲನೂ ಕಿತ್ತಾಡ್ತಾ ಇದ್ದ. ಬೇಡ ಅಂತ ಹೇಳಿ ನಾನು ಅವ್ನು ಕರ್ಕೊಂಡು ಬಂದೆ. ಎಲ್ಲೆಲ್ಲ ಓಡಾಡ್ತಾ ಇದ್ದ ಅವನು. ಈಗ ಹಾಲ್ನಲ್ಲಿ ಎಲ್ಲ ಹಾಗೆ ಇಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಇವಾಗ ಆಮೇಲೆ ಅವ್ನು ಮಲ್ಕೊಂಡಿದ್ದಾದಮೇಲೆ ಇವೆಲ್ಲ ಬ್ಯಾಗೆಲ್ಲ ಎತ್ತಿಡ್ಬೇಕಂತ ಬಿಟ್ಟಿದ್ದೀನಿ. ಅವ್ನಿಗೆ ಹೊಸದೆಲ್ಲ ಕಡೆ ಓಡಾಡ್ತಿದ್ದ. ಯಾವ್ದು ಬಿಡಲಿ ಅಂತೇಳಿ ಸಾಮಾನು ನೋಡ್ತಾ ಇದ್ದ ಅವನು. ಅದಕ್ಕೆ ಅವನಿಗೆ ಬಿಡಬೇಕಂತ ಅಂದ್ಕೊಂಡಿದ್ದೆ. ಇಲ್ಲ ಮತ್ತೆ ಮಲ್ಕೋದಿಲ್ಲ ಅವನು, ಮತ್ತೆ ಅವನದು ರುಟೀನ್ ಮತ್ತೆ ಚೇಂಜ್ ಆಗುತ್ತೆ ಅಂತ ಹೇಳಿ, ಟಯರ್ಡ್ ಆಗಿರ್ತಾನೆ ಅಂತ ಅವನಿಗೆ ಮತ್ತೆ ನಾನು ಮಲಗಿಸ್ಬೇಕಂತ ಹೇಳಿ ಅವನಿಗೆ ಮತ್ತೆ ರೂಮಿಗೆ ಕರ್ಕೊಂಡು ಹೋದೆ. ರೂಮ್ನಲ್ಲಿ ಮತ್ತೆ ಅದು ಇದು ಕಿತ್ತಾಡೋದು ಮಾಡ್ತಾ ಇದ್ದ ಅವನು. ಅವ್ರ ಪಪ್ಪ ಅವನಿಗೆ ಮಲಗಿಸು ಮೊದಲು ಅಂತೇಳಿ ನನಗೆ ಅಂತ ಇದ್ದರು. ಅದಕ್ಕೆ ಅವ್ನು ಫಸ್ಟಿಗೆ ಮಲಗಿಸ್ಬಿಡ್ತೀನಿ ಫ್ರೆಂಡ್ಸ್. ಮಲಗಿಸಿದ್ರೆ ಮತ್ತು ಒಂದು ಸ್ವಲ್ಪ ನನಗೂ ಫ್ರೀ ಅನಿಸುತ್ತೆ. ಅವನಿಗೆ ಒಂದು ಸ್ವಲ್ಪ 1-2-3 ತಾಸು ಮಲಗಿಸಿದ್ರೆ ಜರ್ನಿನೂ ಅವನಿಗೆ ಹೋಗ್ತದೆ ಫ್ರೆಂಡ್ಸ್. ಇವಾಗ ಸೌಜು ಮಲಗಿಸಿದ್ದೀನಿ ಅವನಿಗೆ.
ಸೌಜುನ ಮಲಗಿಸಿದಾದ್ಮೇಲೆ ನಾನು ಯಾವ ಕೆಲಸ ಮಾಡಲಿ ಅಂತ ನೋಡ್ತಾ ಇದ್ದೀನಿ. ಯಾಕಂದ್ರೆ ಅವ್ನು ಪಟ್ ಅವ್ನು ಮಲ್ಕೊಂಡು ಹೇಳೋದ್ರೊಳಗೆ ನಾನು ಎಲ್ಲ ಕೆಲಸ ಮುಗಿಸ್ಕೋಬೇಕಂತ ಅನ್ಕೋತಾ ಇದ್ದೀನಿ. ಆದರೆ ಯಾವ್ದು ಫಸ್ಟಿಗೆ ಅಡುಗೆ ಮಾಡಿದ್ದು ಮಾಡಬೇಕು, ಇನ್ನು ಯಾವ್ದು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಪಟ್ ಅವ್ನು ಹೇಳಿದ್ರಾಗ ಒಂದು ಸ್ವಲ್ಪ ಆದರೂ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ. ಇಲ್ಲಾಂದ್ರೆ ಎದ್ದಂದ್ರೆ ಅವ್ನು ಏನೂ ಮಾಡಿಸ್ಕೊಡೋದಿಲ್ಲ ನನಗೆ. ಮೊದಲಿಗೆ ಒಂದು ಸ್ವಲ್ಪ ರಂಗೋಲಿ ಹಾಕಿಬಿಡ್ತೀನಿ. ಆಮೇಲೆ ಒಂದು ಸ್ವಲ್ಪ ಕಸ ಹೊಡೆದಿದ್ಬಿಟ್ನೆ ಅಂತಂದರೆ ಒಂದು ಸ್ವಲ್ಪ ಅರ್ಧ ಕೆಲಸ ಮುಗಿದಂಗೆ. ಮನೆ ಎಷ್ಟು ಬಿಟ್ಟು ಹೋದ್ಮೇಲೆ ಒಂದು ಸ್ವಲ್ಪ ಕ್ಲೀನಪ್ ಆಗೋದು ಮೊದಲೇ ಸಮಾಧಾನ ಆಗೋದಿಲ್ಲ. ಅದನ್ನು ಮೊದಲು ಮಾಡಿ ಹೇಳೋಷ್ಟ್ರೊಳಗೆ ಮೊದಲು ಮುಗಿಸ್ಬಿಟ್ರೆ ಸಮಾಧಾನ ಅನ್ನಿಸ್ಬಿಡುತ್ತೆ. ಅದನ್ನು ಮೊದಲು ಮಾಡ್ತೀನಿ ಫ್ರೆಂಡ್ಸ್. ಇದು ನನ್ನ ಮೋಸ್ಟ್ ಫೇವ್ರೇಟ್ ರಂಗೋಲಿ ಅಂತ ಹೇಳ್ಬೋದು. ಯಾವಾಗಲೂ ಅರ್ಜೆಂಟ್ ಅಥವಾ ಏನಾರ ಇದ್ದಾಗ ಇದನ್ನು ನಾನು ಪಟ್ನೆ ತೆಗೆದುಬಿಡ್ತೀನಿ, ಆಗ್ತದಂತ ಹೇಳಿ ಪಟ್ನೆ ರಂಗೋಲಿ ತೆಗೆದುಬಿಟ್ಟೆ ಫ್ರೆಂಡ್ಸ್. ಈಗ ಮೊದಲಿಗೆ ಒಂದು ಸ್ವಲ್ಪ ಫ್ರೆಶ್ ಗಾಳಿ ಬರಲಿ. ಈಗ 2 ಡೇಸಿಂದ ಆಯಿತು ಇಲ್ಲದಿಂದ ಎಲ್ಲ ಸ್ಮೆಲ್ ಬರ್ತಾಯಿತ್ತು. ಒಂದು ಸ್ವಲ್ಪ ನೋಡಿ ಫ್ರೆಶ್ ಆಗಿ ಗಾಳಿ ಬರಲಿ ಅಂತ ಹೇಳಿ ಕಿಟಕಿ ಓಪನ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕ್ಲೈಮೇಟು ಚೆನ್ನಾಗಿತ್ತು, ಒಂಥರ ಕೂಲಾಗಿತ್ತು, ಅಷ್ಟು ಬಿಸಿಲು ಇದ್ದಿದ್ದಿಲ್ಲ, ಕೂಲ್ ಕ್ಲೈಮೇಟ್ ಇತ್ತು. ಮೊದಲಿಗೆ ಪಟ್ ಕಸ ಹೊಡ್ಕೊಂಡ್ಬಿಡ್ತೀನಿ. ಸ್ವಚ್ಛ ಹೊಡೆದ್ರೊಳಗೇನೆ ಒಂದು ಸ್ವಲ್ಪ ಟೈಮ್ ಹೋಗ್ತದೆ. ಮತ್ತು ಇನ್ನೊಂದು ಏನಂದರೆ ಫ್ರೆಂಡ್ಸ್, 9 ಗಂಟೆಗೆ ಇಲ್ಲಿ ನಮ್ಮಲ್ಲಿ ನೀರಿಗೆ ಹೋಗ್ಬಿಡ್ತು. ಅಷ್ಟರೊಳಗೆ ನಾನು ಯಾವ ಕೆಲಸ ಮಾಡಲಿ, ಯಾವ ಕೆಲಸ ಬಿಡಲಿ, ಸೌಜು ಹೇಳ್ತಾನಂತಂದು ಪ್ರೆಷರ್ ಬೇರೆ ಇದೆ. ಯಾಕಂದರೆ ಅವ್ನಿಗೆ ಇನ್ನೊಕ್ಕೆ ಹೊಸದಾಗಿದೆ, ಎಲ್ಲ ಪ್ಲೇಸಸ್ ಅನ್ನಿಸ್ತಾ ಇದೆ ಅವನಿಗೆ. ಈಗ ಏನು ಮಾಡ್ತಾನೋ ಏನೋ ಆಳ್ತಾನೇನೋ ಅಂತೇಳಿ ಅನ್ನಿಸ್ತಾ ಇದೆ. ಯಾಕಂದರೆ ಅವನಿಗೆ ಎಲ್ಲ ಹೊಸ ಪ್ಲೇಸಸ್ ಅನಿಸ್ತಾ ಎಲ್ಲ ಮೊದಲಿಂದೇ, ಬಟ್ ಅವನಿಗೆ ಹೊಸ ಫೀಲ್ ಬರ್ತಾ ಇರ್ತದಲ್ಲ, ಅದಕ್ಕೆ ಅವ್ನಿಗೆ ಹೇಳೋಷ್ಟ್ರೋಗಿ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್, ಪಟ್ ಎಲ್ಲ. ಇವಾಗ ಒಂದು ಸ್ವಲ್ಪ ಕಿಚನ್ದು ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಮೊದಲಿಗೆ ಇದನ್ನೇ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಅರ್ಧ ಕೆಲಸ ನಮಗೆ ಮುಗ್ದಂಗೆ ಅನಿಸುತ್ತೆ. ಸ್ವಲ್ಪ ಫ್ರೆಶ್ ಗಾಳಿ ಬರಲಿ, ಇದನ್ನ ನಾನು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ಇದನ್ನು ಕ್ಲೀನ್ ಮಾಡಿಕೊಂಡು ಮತ್ತೆ ಸೌಜು ಎದ್ಬಿಡ್ತಾನೆ. ನನಗೆ ಅದೇ ಒಂದು ಅಂಜಿಕೆ ಕಾಣ್ತಾ ಇದೆ. ಯಾಕಂದರೆ ಅವ್ನು ಹೊಸ ಪ್ಲೇಸ್ನಲ್ಲಿ ಒಂದು ಸ್ವಲ್ಪ ಸೆಟ್ ಆಗೋಬಿಟ್ಟು ಒಂದು ಸ್ವಲ್ಪ ಟೈಮ್ ಇರುತ್ತೆ. ಅದಕ್ಕೆ ಹೊಸ ಪ್ಲೇಸ್ಗಿಂತ ಅವನಿಗೆ ಎಲ್ಲ ಮೊದಲಿಂದೆಲ್ಲ ರಿಕಾಲ್ ಆಗಬೇಕು, ಇದು ನಮ್ಮದೇ ಪ್ಲೇಸ್ ಅಂತ ಹೇಳಿ ಅಲ್ಲಿದ್ರಾಗ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅಷ್ಟೊಳಗೆ ನಾನು ಇದನ್ನು ಮೊದಲು ಕ್ಲೀನಪ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗೆಲ್ಲ ವರ್ಷ ಕಡ್ಡಿಲ್ಲ ಒರೆಸ್ಕೊಳ್ಳೋದೆಲ್ಲ ಆಯಿತು ಫ್ರೆಂಡ್ಸ್. ಇವಾಗ ಒಂದು ಸ್ವಲ್ಪ ಸಮಾಧಾನ ಅನ್ನಿಸ್ತು. ಇವಾಗ 2 ಸಣ್ಣದ ಕ್ಯಾರೆಟ್ ತೊಗೊಂಡಿದ್ದೀನಿ. ಮೊದಲಿಗೆ ಒಂದು ಸ್ವಲ್ಪ ಕ್ಯಾರೆಟ್ ಜ್ಯೂಸ್ ಮಾಡ್ಕೊಂಡ್ಬಿಡ್ತೀನಿ. ಹೆಲ್ತಿಯಾಗಿರೋಂಥ ಕ್ಯಾರೆಟ್ ಜ್ಯೂಸ್ ಮಾಡ್ಕೊಂಡಿದ್ದೀನಿ. ಫಸ್ಟಿಗೆ ಒಂದು ಸ್ವಲ್ಪ ಫ್ರೆಶ್ನೆಸ್ ಸಿಗಲಿ ಅಂತ ಹೇಳಿ ಒಂದು ಸ್ವಲ್ಪ ಕುಡಿದ್ಬಿಡ್ತೀನಿ ಫ್ರೆಂಡ್ಸ್. ಇವಾಗ ಸ್ನಾನ ಆಗಿದೆ. ಈಗ ಒಂದು ಸ್ವಲ್ಪ ಪೂಜೆ ಮಾಡ್ಕೊಂಡ್ಬಿಡ್ತೀನಿ.
ಪೂಜೆ ಎಲ್ಲ ಮುಗಿಸಿದ್ದೀನಿ ಫ್ರೆಂಡ್ಸ್. ಇವಾಗ ಒಂದು ಸ್ವಲ್ಪ ನಾಷ್ಟ ಮಾಡ್ಕೋಬೇಕಂತ ಹೇಳಿ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಎಲ್ಲ ಹೊಳ್ಕೊಂಡು ಇಟ್ಕೊಂಡಿದ್ದೆ. ಇವತ್ತು ನಾನು ನಾಷ್ಟಕ್ಕೆ ಅವಲಕ್ಕಿ ಮಾಡಿದೆ. ಸೌಜು ನಾವು ನಾಷ್ಟ ಮಾಡಿದ್ವಿ. ನೆಕ್ಸ್ಟು ಗೋಧಿ ಹಿಟ್ಟಿಗೆ ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಉಪ್ಪು ಮತ್ತು ನಾನು ಗಜ್ಜರಿಗೆ ಹೋಳ್ಕೊಂಡು ಜ್ಯೂಸ್ ಮಾಡ್ಕೊಂಡಿದ್ನಲ್ಲ ಅದ್ರದ್ದು ಪೇಸ್ಟ್ ಉಳಿದಿತ್ತು. ಇದಕ್ಕೆ ಸುಮ್ಮನೆ ಹಾಳಾಗಬಾರ್ದು ಅಂತ ಹೇಳಿ ಇದಕ್ಕೆ ಹಾಕಿ ಚಪಾತಿ ಹಿಟ್ಟು ಕಲಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಇದಕ್ಕೆ ಮೆಣಸಿನ್ಕಾಯಿ ಪುಡಿ ಹಾಕ್ಕೋತಾ ಇದ್ದೀನಿ, ಸುಮ್ಮನೆ ಟೇಸ್ಟಿಗಿರಲಿ ಅಂತೇಳಿ. ಈ ಥರ ಸುಮ್ಮನೆ ಟೇಸ್ಟ್ ಬೇರೆ ಇರುತ್ತೆ. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಇದನ್ನ ಕಲಿಸಿ ಇಟ್ಬಿಡ್ತೀನಿ. ಸೌಜು ಆಟಿ ಸಾಮಾನು ತೊಗೊಂಡೆಲ್ಲ ಆಡ್ತಾ ಇದ್ದ. ಅವನು ಫ್ರೆಶಾಗಿ ಅವನಿಗೆ ಸ್ನಾನ ಮಾಡಿಸಿದೆ. ಬಿಸಿನೀರಲ್ಲೇ ಟಯರ್ಡ್ನೆಸ್ ಅತ್ತೆಲ್ಲ ಹೋಯಿತು. ಅವನು 10 ಗಂಟೆಗೆ ಎದ್ದಿದ್ದ. ಎಲ್ಲ ತೊಗೊಂಡು ಆಟಿ ಸಾಮಾನೆಲ್ಲ ತೊಗೊಂಡು ಆಟ ಆಡ್ತಾ ಇದ್ದ ಅವನು. ನಾನು ಅದಕ್ಕೆ ಒಂದು ಸ್ವಲ್ಪ ಲಂಚಿಗೆ ಅದೆಲ್ಲ ಚಪಾತಿ ಎಲ್ಲ ಲಟ್ಟಿಸ್ಕೊಂಡ್ಬಿಟ್ಟೆ. ಅವನು ಆಟ ಆಡೋಷ್ಟ್ರೊಳಗೆ ಎಲ್ಲ ಆಟ ಆಡ್ತಾಯಿದ್ದ ನೋಡಿ ಸೌಜು. ಒಂದೊಂದೇ ಸಾಮಾನು ಅವನಿಗೆ ಕೊಡ್ತಾ ಇದ್ದೆ, ಯಾವ್ಯಾವ ಬೇಕಂತಿದ್ದ ಅಂಥೇಳಿ. ಹಿಂದಕ್ಕೆ ಸರಿ ಸೌಜು, ಹಿಂದಕ್ಕೆ ಸರಿ. ಸೌಜು ಎಲ್ಲ ತೊಗೊಂಡು ಆಟ ಆಡ್ತಾ ಇದ್ದಾನೆ. ಎಲ್ಲ ಹೊಸದು ಅನ್ನಿಸ್ತದೆ. ಎಲ್ಲ ಮೊದಲೆಲ್ಲ ಇವನ್ನ ಆಟ ಆಡೋ ಅಂತಂತಂದರೆ ಆಡ್ತೇ ಇದ್ದಿಲ್ಲ ಅವನು. ಈಗ ಅವಾಗೆಲ್ಲನೂ ಆಟ ಆಡೋಣಂತಂದು ಕೂತ್ಕೊಂಡು ಆಟ ಆಡ್ತಿದ್ದಾನೆ. ಒಂದು ಸ್ವಲ್ಪ ಅವನು ಲೇಟಾಗಿ ಎದ್ದ ಎಲ್ಲ. ಅದಕ್ಕೆ ನನ್ನ ಕೆಲಸ ಎಲ್ಲ ಮುಗಿದ್ಬಿಟ್ಟು ಇವತ್ತು ಸೌಜು 10 ಗಂಟೆಗೆ ಎದ್ದ. ಒಂದು ಸ್ವಲ್ಪ ಅವನಿಗೆ ಟಯರ್ಡ್ ಆಗಿತ್ತು ಜರ್ನಿ ಆಯ್ತು ಮಾಡಿ. ಅದಕ್ಕೆ ಅವ್ನಿಗೆ ಫ್ರೆಶಾಗಿ ಸ್ನಾನ ಮಾಡಿಸಿದೆ. ಇವತ್ತಿ ಒಂದು ಸ್ವಲ್ಪ ನಾಷ್ಟ ಆಯ್ತು ಮಾಡಿಸಿದೆ. ಸೌಜು ಅಲ್ಲಿ ಸಿಕ್ಬಿದ್ದದಮ್ಮ. ಈ ಕಡೆ ಹೋಗಿಸು, ಈ ಕಡೆ ಹೋಗಿಸು, ಈಗ ಈ ಕಡೆ ಹೋಗಿಸು. ಬಾಯ್ ಕೂಡು ಕೂತು ಹೋಗಿಸು ಬಂಗಾರಿ. ಹಂಗೆ ಒತ್ತಬಾರ್ದು, ಕೂಡು ಸೋಜು. ಸೋಜು ಸೋಜ, ಅದ್ರ ಮೇಲೆ ಕೂಡು ಬಂಗಾರಿ. ಸೋಜು ಅದ್ರ ಮೇಲೆ ಕೂತು ಆಟ ಆಡು. ಬಡ್ಸ್ಕೊಂಡು ನೀನು ಎಲ್ರಿ ಹಂಗೆ ಮಾಡಬಾರ್ದು ಸೋಜು, ಮಾಡಬಾರ್ದು ಬಂಗಾರ. ಕೂಡು ಬಂಗಾರ, ಕೂಡು. ಹಾಂ, ಕೂತು ಆಟ ಆಡು, ಕೂಡು. ಬಾಯ್ ಸೋಜು, ಬಾಯ್. ಎಲ್ರಿಗೂ ಬಾಯ್ ಫ್ರೆಂಡ್ಸ್. ಆಟ ಆಡ್ತಿದ್ದೆ ಗುಬ್ಬಚ್ಚಿ. ಬಾಯ್ ಮಾಡು ಎಲ್ಲರಿಗೂ, ಬಾಯ್.